ಸ್ನೇಹಿತರೆ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2024-25 BEdಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ದಿನ 6/12/2024 ಸೀಟು ಹಂಚಿಕೆಯ ಪ್ರಥಮ ಸುತ್ತನ್ನು ಇವತ್ತು ಪ್ರಕಟಿಸಲಾಗಿದೆ. 2024-25 ಸಾಲಿನಂತಹ BEd ಕೋರ್ಸಿನ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 1ನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿಯನ್ನು ಇವತ್ತು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೀಟು ಹಂಚಿಕೆಯಾದಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೀಟು ಹಂಚಿಕೆಯಾದಂತಹ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಾಖಲಾತಿ ಶುಲ್ಕವನ್ನು SBI ಬ್ಯಾಂಕಿನಲ್ಲಿ ಪಾವತಿಸಿ ದಿನಾಂಕ 7/12/2024 10/12/2024 ಚಲನ್ ಪ್ರತಿಯನ್ನು ಸಂಬಂಧಿಸಿದಂತಹ ನೋಡಲ್ ಕೇಂದ್ರಕ್ಕೆ ಡಯೆಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಚಲನನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದನ್ನು SBI ಬ್ಯಾಂಕಿನಲ್ಲಿ ಅದನ್ನು ಪಾವತಿಸ್ಕೊಳ್ಬೇಕು. ದಿನಾಂಕ 7ರಿಂದ ದಿನಾಂಕ 10 ಒಳಗೆ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ. ಆ ಪ್ರತಿಯನ್ನು ಚಲನ್ ಪ್ರತಿಯನ್ನು ಇಟ್ಕೊಂಡು ನಿಮ್ಮ ನೋಡಲ್ ಕೇಂದ್ರಕ್ಕೆ ಅಂದರೆ ಡಯೆಟ್ಗೆ ಹೋಗಿಬಿಟ್ಟು ಅಡ್ಮಿಷನ್ ಸ್ಲಿಪ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ ಅಲ್ಲಿ ಪ್ರವೇಶ ಪತ್ರವನ್ನು ಸ್ವೀಕರಿಸಬೇಕು. ಹಾಗೆ ದಿನಾಂಕ 13/12/2024 ಒಳಗಾಗಿ ಕಾಲೇಜಿಗೆ ದಾಖಲಾತಿಯನ್ನು ಪಡೆದುಕೊಳ್ಳುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸಿ ನಿಗದಿತ ದಿನಾಂಕದೊಳಗೆ ಸಂಬಂಧಿಸಿದಂತಹ ಕಾಲೇಜುಗಳಿಗೆ ದಾಖಲಾಗದ ಅಭ್ಯರ್ಥಿಗಳು ಮುಂದಿನ ಸುತ್ತಿಗೆ ತಮ್ಮ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾರೆ. ನೋಡಿ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ನಿಗದಿತ ದಿನಾಂಕದೊಳಗೆ ಸಂಬಂಧಿಸಿದಂತಹ ಕಾಲೇಜುಗಳಿಗೆ ದಾಖಲಾಗದ ಅಭ್ಯರ್ಥಿಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಅವರು ಒಂದು ವೇಳೆ ಅವರು ದಿನಾಂಕದ ಮುಂಚಿತವಾಗಿ ಆ ಕಾಲೇಜಿಗೆ ದಾಖಲಾತಿಯನ್ನು ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಆ ಅಭ್ಯರ್ಥಿಗಳು 2ನೇ ಸುತ್ತಿಗೆ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾರೆ. ದಯವಿಟ್ಟು ಇದನ್ನು ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ. ಆಯಾ ಕಾಲೇಜಿಗೆ ದಾಖಲಾಗದ ಅಭ್ಯರ್ಥಿಗಳು ಮುಂದಿನ ಸುತ್ತಿಗೆ ತಮ್ಮ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿ ಇಲಾಖೆ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಆದ್ದರಿಂದ ಸೀಟು ಹಂಚಿಕೆಯಾದಂತಹ ಕಾಲೇಜಿಗೆ ದಾಖಲಾತಿ ಪಡೆದುಕೊಳ್ಳುವುದು ಉತ್ತಮ. ಯಾವುದೇ ಕಾರಣಕ್ಕೂ ಮೊದಲನೇ ಪಟ್ಟಿಯಲ್ಲಿ ಪ್ರಕಟಿತವಾದಂತಹ ಸೀಟು ಹಂಚಿಕೆ ಯಾರ್ಯಾರು ಅಭ್ಯರ್ಥಿಗಳಿದ್ದಾರಲ್ಲ, ದಯವಿಟ್ಟು ನೀವು ಫಸ್ಟ್ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ಡೌನ್ಲೋಡ್ ಮಾಡಿಕೊಂಡು SBI ಬ್ಯಾಂಕ್ ಹೋಗಿ ಪಾವತಿಯನ್ನು ಮಾಡಿಕೊಳ್ಳ್ರಿ. 7ನೇ ತಾರೀಕರಿಂದ 10ನೇ ತಾರೀಕಿನ ಒಳಗೆ ನೀವು ನೋಡೆಲ್ ಆಫೀಸ್ಗೆ ಅಥವಾ ಡಯೆಟ್ಗೆ ಹೋಗಿಬಿಟ್ಟು ಅಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪ್ರವೇಶಾತಿ ಪತ್ರವನ್ನು ಪಡೆದುಕೊಂಡು ನಿಮಗೆ ಯಾವ ಕಾಲೇಜು ನಿಮಗೆ ಅಲಾಟ್ ಆಗಿದೆಯೋ ಆ ಕಾಲೇಜಿಗೆ ಹೋಗಿಬಿಟ್ಟು 13/12/2024 ಒಳಗಾಗಿ ನೀವು ಅಲ್ಲಿ ದಾಖಲಾತಿಯನ್ನು ಪಡೆದುಕೊಳ್ಳತಕ್ಕದ್ದು. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಇಲಾಖೆ ವೆಬ್ಸೈಟ್ನಲ್ಲಿ ನೀವು ಸಂಪರ್ಕಿಸಬಹುದು. ಹಾಗೆ ನಮ್ಮ ಈ ಒಂದು ಚಾನಲ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾವು ಹಾಕಿರ್ತೇವೆ. ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಲಿಸ್ಟನ್ನು ಕೂಡ ಅಲ್ಲಿ ಇಲಾಖೆ ವೆಬ್ಸೈಟ್ನಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ನಿಮಗೆ ಅದು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಹಾಗೆ ಕರ್ನಾಟಕ ಕ್ಯಾಂಡಿಡೇಟ್ಸ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಕಟ್ ಆಫನ್ನು ಅವರು ಕೊಟ್ಟಿದ್ದಾರೆ. ಆ ಕಟ್ ಆಫ್ ಲಿಸ್ಟನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಇನ್ನೂ ಹೆಚ್ಚಿನ ಏನಾದರೂ ಸಂಶಯವಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಸುತ್ತು ಯಾವಾಗ ಬಿಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನೋಡೋಣ, ಕಾದು ನೋಡೋಣ ಎಲ್ಲಿಯವರೆಗೆ ಬಿಡ್ತಾರೆ ಅನ್ನುವಂಥ ನೋಡೋಣ. ಇದುವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ. ಮುಂದಿನ ಸುತ್ತಿಗೆ ಯಾವ್ಯಾವ ವಿದ್ಯಾರ್ಥಿಗಳು ಇದುವರೆಗೆ ಕಾಲೇಜ್ ಅಲಾಟ್ ಆಗಿಲ್ಲೋ ಅವರು ದಯವಿಟ್ಟು ಬೇಸರ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಂದಿನ 2ನೇ ಸುತ್ತಿನಲ್ಲಿ ನಿಮಗೆ ಯಾವುದಾದ್ರೂ ಕಾಲೇಜ್ ಸಿಗುತ್ತೆ. ದಯವಿಟ್ಟು ವೇಟ್ ಮಾಡಿ, ತಾಳ್ಮೆ ಇರಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಮಸ್ಕಾರ, ಧನ್ಯವಾದಗಳು.